ಮಾತಾಡಲಿಲ್ಲ. ಈಗ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ ಗ್ಯಾರಂಟಿ ನಾವು ಕೊಡ್ತೀವಿ ಅಂತಾರೆ. ದೆಹಲಿಯಲ್ಲಿ ಅದನ್ನು ಹೇಳಿದಾಗ ದೆಹಲಿಯಲ್ಲಿ ಆಯ್ಕೆ ಆದರು. ಇವತ್ತು ಎಷ್ಟು ಕೊಡ್ತಾ ಇದ್ದಾರೆ ಆ ಮತ್ತು ಬೇರೆ. ಅಲ್ಲೇ ರೇಖಾ ಗುಪ್ತಾ ಅವರು CM ಆಫ್ ದ ದೆಹಲಿ. ಇಲ್ಲೂ ಅದು ಆಗೋದನ್ನು ಗ್ಯಾರಂಟಿ ಘೋಷಣೆ ಮಾಡೇ ಮಾಡ್ತಾರೆ. ಅದು ಎಷ್ಟು ಮಟ್ಟಿಗೆ ಅನುಷ್ಠಾನಗೊಳಿಸ್ತಾರೋ ಅದು ನಂತರದ ಆಯ್ಕೆ ಆದ್ಮೇಲೆ ಮುಗಿದೋಯ್ತು. ಈಗ ನೋಡಿರಿ, ವೆಸ್ಟ್ ಬೆಂಗಾಲ್ ಗೆದ್ದರು, ಮುಗಿದೋಯ್ತು, ನಡೆದರು. ಅದೇ ಕಾಲ ಬಿಹಾರ ಗೆದ್ದರು, ಅಲ್ಲಿ ತಮ್ಮ BJP ಆಡಳಿತ ನಡೀತು, ಗೆಲ್ಲೋದು ಅಲ್ಲಿ ಅವ್ರು ಬಿಟ್ಟು ನಡೆದು ಮತ್ತೆ ಎಲೆಕ್ಷನ್ ಬಂದರೆ ಮತ್ತೆ ಘೋಷಣೆ ಮಾಡುವಂಥದ್ದು ಇವೆಲ್ಲರೂ ನಾವು ನೋಡ್ತಾ ಇದ್ದೀವಿ ಆ ಕಳೆದ 12 ವರ್ಷಗಳಿಂದ. ಅದೇನೋ ಆಗಲಿ, ಈಗ ಮಾತ್ರ BJPಯ ಈ ಒಂದು ಇವತ್ತಿನ ನಿನ್ನೆ ಮತ್ತು ಇವತ್ತಿನ ಅವರ ಕಾರ್ಯಕ್ರಮವನ್ನು ನೋಡಿದಾಗ ಅದರಲ್ಲೂ ಯಡಿಯೂರಪ್ಪರ ಬದಲಾಗಿ ಎಲ್ಲ ಸ್ವಾಮೀಜಿಗಳು, ಅದರಲ್ಲೂ ಮೇನ್ ಈ ರಾಜ್ಯದ ದೊಡ್ಡ ಸ್ವಾಮೀಜಿಗಳು ಭಾಳ ಒಳ್ಳೆಯ ಮಾತುಗಳನ್ನ ಆಡೋ ಜೊತೆಗೆ ಅವರೊಬ್ಬ ಯೋಗ್ಯ ನಾಯಕರು ಅನ್ನೋದನ್ನು ಬಿಂಬಿಸ್ತಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕದ ಎಲ್ಲ BJP ನಾಯಕರು ಕೆಲವೆಲ್ಲೂ ಇರ್ಬೋದು ಅಂಥವ್ರನ್ನ ಬಿಟ್ಟರೆ ಉಳಿದವರು ಎಲ್ಲರೂ ಹಾಜರು. ಅದೇ ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಬರಬೇಕಾಗಿತ್ತು, ಬಂದಿಲ್ಲ. ಇದೇನು ತೋರಿಸ್ತದಪ್ಪ ಅಂತಂದ್ರೆ ಅವ್ರಿಗೆ ಆಸಕ್ತಿ ಇಲ್ಲವೋ ಏನೋ ಗೊತ್ತಿಲ್ಲ. HD ಕುಮಾರಸ್ವಾಮಿ ಅವ್ರಿಗೆ ಬಂದಿಲ್ಲ. ಹೀಗಾಗಿ ಮುಂಬರುವ ಎಲೆಕ್ಷನ್ದಲ್ಲಿ ಒಂದು ಕೊರತೆ ಆಗ್ಬೋದೇನೋ. ಮೋದಿ ಮತ್ತು ಚಾರ್ ಅವರು ಬಯಸ್ತಾ ಇದ್ದಾರೆ ಇದು ಲಿಂಗಾಯತ್ ಮತ್ತು ಒಕ್ಕಲಿಗರ ಲಾಬಿ ಕೂಡಿಸ್ಬೇಕಂತೇಳಿ. ಬಟ್ ಅದು ಕೂಡುವ ಸಾಧ್ಯತೆಗಳು ಕಡಿಮೆ ಏನೋ ಅನ್ನುವಂಥ ಮಾತು. ಯಾಕೆಂದರೆ ಈಗಾಗಲೇ ಹಲವು ಸಲ ನಮ್ಮ ಕುಮಾರಸ್ವಾಮಿ ನಾನು CM ಪೋಸ್ಟ್ ಸ್ಪರ್ಧೆ ಅಂತ ಹೇಳಿದ್ದರಿಂದಾಗಿ ಇದೇ ಸಮಯದಲ್ಲಿ ಯಡಿಯೂರಪ್ಪನವರು ಸಹಿತ ತಮ್ಮ ಮಗನಾದ ಸ್ಪರ್ಧೆ ಅನ್ನೋ ಹೇಳೋದ್ರಿಂದಾಗಿ ಮತ್ತು ಈ ಹಿಂದಿನ ಫಂಕ್ಷನ್ಗೆ HDಗೆ ಬರದೇ ಹೋಗಿದ್ದರಿಂದಾಗಿ ಸಹಜವಾಗಿ 2022ರಲ್ಲಿ ಈ ಒಂದು ಹೊಂದಾಣಿಕೆ ಆಗದ ಸರ್ಕಾರ ಒಂದು ವೇಳೆ ಆಯ್ಕೆ ಆದಿತ BJP ಇದು ಅಂತೇಳಿ. ಆದರೆ ನಮ್ಮ ಸ್ವಬಲದ ಮೇಲೆ ಆರಿಸಿ ಬರಬೇಕು ಅನ್ನೋಂಥ ಕಾರಣಕ್ಕಾಗಿನ ಈ ದೊಡ್ಡ ಫಂಕ್ಷನನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಿ, ಅದನ್ನು ನೋಡ್ರಿ ನೀವು ಏನಾಗ್ಬೋದು ನಾಳೆ ದಿನದಲ್ಲಿ, ಮುಂದಿನ ದಿನದಲ್ಲಿ ಎಷ್ಟು ಇಫೆಕ್ಟ್ ಆಗ್ಬೋದು ಅನ್ನೋದು ಸಹಿತ ನೋಡ್ತಾ ಒಟ್ಟಾರೆಯಾಗಿ ಇವತ್ತು ನಡೆದಂಥ ಈ ಒಂದು ಅಭಿಮಾನೋತ್ಸವ, ಸಿದ್ದರಾಮೋತ್ಸವಕ್ಕೆ ಉತ್ತರ, ಕನಕೋತ್ಸವಕ್ಕೆ ಉತ್ತರ, ಜೊತೆ ನಿಮಗಿದು ನಾವು ಮುಂದಿದ್ದೀವಿ ಅಂತ ತಿಳಿಸುವಂಥದ್ದು. ಜೊತೆಗೆ ಇದೆಲ್ಲಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದ್ರೆ ಅವರು ಸಹ ಈಗಾಗಲೇ ಗ್ಯಾರಂಟಿಗಳಾಗಿರ್ಬೋದು, ಇನ್ನುಳಿದಾಗಿರ್ಬೋದು, ಎರಡೂ ಕೊಡುವಂಥ ದೊಡ್ಡ ಪ್ರಯತ್ನ ನಡೆಸಿದ್ದಾರೆ. ಆದರೆ ಈ ಸಂದರ್ಭ ನಾವು ಹೇಳ್ಕೊಳ್ಳೋದಿಷ್ಟ, ಇವೆಲ್ಲ ಗ್ಯಾರಂಟಿಗಳಿಗಿಂತ ಭಾಳ ಮುಖ್ಯ ಗ್ಯಾರಂಟಿ 10+2 ಮಿನಿಮಮ್ ಎಲ್ಲ ಮಕ್ಕಳಿಗೆ ಸರ್ಕಾರಿ ಶಾಲೆಗಳು, ಅದು ಉನ್ನತ ಶಿಕ್ಷಣವರೆಗೆ ಕೊಟ್ಟರು ಅಡ್ಡಿಲ್ಲ, ಆದರೆ 10+2ವರೆಗೆ ಒಂದು ಶಿಕ್ಷಣ ಫ್ರೀ ಆಗಬೇಕು. ಮತ್ತು KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತ ಮಾಡ್ತಾಯಿದ್ದಾರೆ. ಕೆಲವು 5 ಮಕ್ಕಳನ್ನ ಸೆಲೆಕ್ಷನ್ ಮಾಡುವಾಗ ಅದಾಗಬಾರ್ದು. ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ ಸಿಗುವಂಥ ಗ್ಯಾರಂಟಿ ತರುವಂಥ ಕೆಲಸ ಮಾಡಿದರೆ, ಮತ್ತು ಎಲ್ಲರಿಗೂ ಆರೋಗ್ಯ ಸಿಗುವಂಥ ಒಂದು ನಿರ್ಧಾರ ತೆಗೆದುಕೊಂಡು ಫ್ರೀ